ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹಾಟ್ ಆ್ಯಂಡ್ ಸ್ವೀಟ್ದು ಮ್ಯಾಂಗೋ ಪಿಕ್ಕಲ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ. ಇದನ್ನು ತುಂಬ ದಿನ ಇಟ್ಕೊಂಡು ತಿನ್ಬೋದು, ಅದು ಸಾಧ್ಯನೇ ಇಲ್ಲ ಬಿಡಿ. ಮಾಡಿದ ತಕ್ಷಣ ಅವತ್ತೇ ಮುಗಿದೋಗುತ್ತೆ, ಅದು ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ. ರೆಡಿ ಇರುವಂಥ ಮ್ಯಾಂಗೋದು ಹಾಟ್ ಆ್ಯಂಡ್ ಸ್ವೀಟ್ ಪಿಕ್ಕಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾವ ಮಾವಿನಕಾಯಿ ಆದರೂ ತೊಗೋಬೋದು, ಸ್ವಲ್ಪ ಹಣ್ಣಾಗಿದ್ದರೂ ಪರವಾಗಿಲ್ಲ, ಕಾಯಿ ಆಗಿದ್ದರೂ ಪರವಾಗಿಲ್ಲ. ಈ ಥರ ಸ್ವಲ್ಪ ದಪ್ಪದಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಯಾವ ಮಾವಿನಕಾಯಿ ಆದರೂ ತೊಂದರೆ ಇಲ್ಲ, ಆಯಿತಾ. ಈಗ ಬಾಣಲಿ ಇಟ್ಬಿಟ್ಟು ಇದು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿದು ಆರ್ಗ್ಯಾನಿಕ್ ಜಾಗರಿ ಪೌಡ್ರ್ ಅದು. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಕುದೀತಾ ಇರಲಿ. ಈ ಟೈಮಲ್ಲಿ ಪೀಸ್ ಮಾಡಿದಂಥ ಮಾವಿನಕಾಯಿನ ಅದಕ್ಕೆ ಹಾಕಬೇಕು. ಬೆಲ್ಲದ ಜೊತೆಗೆ ಅದು ಬೇಯಬೇಕು. ಈಗ ಏನು ಮಾಡಬೇಕು ಅಂದರೆ ಮಾವಿನಕಾಯಿಗೆ ಅಚ್ಕಾರದ ಪುಡಿ, 1 ಸ್ಪೂನ್ ಅಚ್ಕಾರದ ಪುಡಿ. ನಾನು ಸ್ವಲ್ಪ ಖಾರ ಮುಂದೆ ಅದಕ್ಕೆ ಜಾಸ್ತಿ ಹಾಕೋದು. ಆಮೇಲೆ ಒಂದು 1/4 ಸ್ಪೂನ್ ಅರಿಶಿನ ಪುಡಿ, ಜೊತೆಗೆ ಉಪ್ಪು, ಅದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ಲನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಅದು ಕುದೀತಾ ಇರಲಿ, ಆಯಿತಾ. ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ನೋಡಿ, ಈ ಬೆಲ್ಲ ಇದು ಮೆಲ್ಟಾಗಿದೆ, ಚೆನ್ನಾಗಿ ಮೆಲ್ಟಾಗಿದೆ. ಹಿಂಗೆ ಕುದೀತಾ ಇರೋ ಟೈಮಲ್ಲಿ ಇದನ್ನು ಹಾಕ್ಕೊಡಿ. ಹಾಕಿ ಒಂದು 2 to 3 ಮಿನಿಟ್ಸ್ ಅದರಲ್ಲಿ ಬೇಯುವಾಗ ಆ ಮ್ಯಾಂಗೋದು ಸ್ಕಿನ್ ಇದೆ ನೋಡಿ, ಆ ಕಲರೆಲ್ಲ ಒಂಥರ ಚೇಂಜ್ ಆಗುತ್ತೆ. ಪಕ್ಕದ ಸ್ಟವಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಬೆಳ್ಳುಳ್ಳಿ, ಆಮೇಲೆ ಒಂದು 4-5 ತೊಳೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದು ಸ್ವಲ್ಪ ಶುಂಠಿ, ಆಮೇಲೆ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಇದಿಷ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಆಗ ಅಲ್ಲಿ 2 to 3 ಮಿನಿಟ್ಸ್ ಒಳಗೆ 5 ಮಿನಿಟ್ಸ್ ಒಳಗೆ ಇದು ರೆಡಿ ಆಗ್ತದೆ. ಅಲ್ಲಿ ಅದು ಮಾವಿನಕಾಯಿ ಬೇಯೋ ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ಈಗ ತೋರಿಸ್ತೀನಿ ನೋಡಿ, ಅದು ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ. ಮಾವಿನಕಾಯಿನ ನೋಡಿ, ಮುಚ್ಚೋದೇನು ಬೇಡ, ಬೆಂದಿರೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಅದ್ರದ್ದು ಮಾವಿನಕಾಯಿ ಸಿಪ್ಪೆ ಕಲರೆಲ್ಲ ಚೇಂಜ್ ಆಗುತ್ತೆ ಮತ್ತು ಕ್ವಾಂಟಿಟಿ ಕಡಿಮೆ ಆಗ್ತದೆ. ಆ ಟೈಮಲ್ಲಿ ಒಗ್ಗರಣೆ ಹಾಕಿ ಸರ್ವ್ ಮಾಡ್ಕೊಳ್ಳಿ. ಪಿಕ್ಕಲ್ ಥರನೂ ತಿನ್ಬೋದು, ಸುಮ್ಮನೆನೂ ತಿನ್ಬೋದು. ಆಹಾ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗೆ ಹೇಳಲಿಕ್ಕೆ ಅಸಾಧ್ಯ. ನೀವೇ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.